ಬಳ್ಳಾರಿಗೆ ಹೋಗಿ ನಾನು ನೀನು ಮದುವೆ ಆಗ್ಬಿಡೋಣ. ಹೆಂಗಿದ್ರೆ ನಿಮ್ಮ ಅಪ್ಪನ ಸ್ಕೂಟಿ ತಂದಿಯಲ್ಲ, ಪೆಟ್ರೋಲ್ ಎಲ್ಲ ನಾನೇ ಹಾಕಿಸ್ಕೊಂತೀನಿ. ನಿಮ್ಮ ಅಪ್ಪಂಗೂ ನಿಮ್ಮ ಅಮ್ಮಂಗೂ ಗೊತ್ತಾಗ್ಬಾರ್ದು, ಆ ಥರ ಬಳ್ಳಾರಿ ಕರ್ಕೊಂಡು ಹೋಗ್ಬಿಡ್ತೀನಿ. ಸುಮ್ಮನಿರು. ಎಲ್ಲ ತಗೊಂಡಿಯ ತಾನೆ, ಬುಕ್ಕು, ಆಧಾರ್ ಕಾರ್ಡು, ಪ್ರತಿಯೊಂದೂ ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಟ್ಟೆ ಬಂದ್ಬಿಡೋಣ. ರಾಮು, ಪ್ರತಿಯೊಂದು ತಗೊಂಡಿದ್ದೀನಿ, ಯಾವ್ದನ್ನೂ ಬಿಟ್ಟಿಲ್ಲ. ನಡಿ, ಬೇಗ ಬೇಗ ಹೋಗೋಣ. ಊರೆಂಗಸ್ರು ಯಾರು ನೋಡ್ಬಿಟ್ರೆ ಕಷ್ಟ. 6 ಗಂಟೆಗೆ ಬೆಳಕಾಗ್ಬಿಟ್ಟೈತೆ ಇವತ್ತು. ನಡಿ, ಓಡೋಗೋಣ ಬೇಗ. ಅಯ್ಯೋ ಪ್ರತಿಭಾ, ಅಲ್ಲಿ ನೋಡೆ, ಸಾವುಕಾರ ಮಗಳು ತಾನೆ, ಸಾವುಕಾರನ್ ತಾನೆ ಅದು ಗಾಡಿ. ಅಯ್ಯೋ, ಯಾವನ್ ಜೊತೆಗೂ ಓಡಾಯ್ತಾವಳಲ್ಲಿ. ಅದ್ರಲ್ಲಿ ಬೇರೆ ಬಳ್ಳಾರಿಗೆ ಹೋಗಿ ಮದುವೆ ಆಗೋ ಅಂತವ್ರೆ. ಇವ್ರು ಭಾರಿ ಪತನಕವ್ರೆ ಕಡೆ. ಯಪ್ಪ, ಈ ಥರ ಹೆಂಗ್ಸ ನಾನೆಲ್ಲೂ ನೋಡಿದಪ್ಪ. ಈ ಥರ ಹುಡುಗಿನ ತಂದೆ ಕಡೆನೇ ಕೊಟ್ಟು ಓಡಾಯ್ತಾವಳಲ್ಲಿ. ಆ ಹುಡುಗ ನಮ್ಮ ಗುಂಡ ಕೈನ ಮೊಮ್ಮಗ ತಾನೆ ರಾಮು. ಆ ಹುಡುಗನ ಕೈಲಿ ಇವ್ರ ಗಾಡಿ ಕೊಟ್ಟು ಕರ್ಕೊಂಡು ಹೋಗ್ತಾವ್ರಲ್ಲ. ಅಯ್ಯೋ, ನನ್ನ ಕೈಲಂತೂ ನಂಬಕ್ಕೆ ಆಯ್ತಿಲ್ಲ. ಈ ಸಾಹುಕಾರ ಎಲ್ಲ ಹೆಣ್ಮಕ್ಳು ಕೆಟ್ಟ ದೃಷ್ಟಿಯನ್ನು ನೋಡ್ತಾನೆ ತಾನೆ. ಅದಕ್ಕೆ ಅವ್ರ ಮಗಳು ಸರಿಯಾದ ಕೆಲಸನೇ ಮಾಡ್ತಾಳೆ. ಒಳ್ಳೆ ಕೆಲಸನೇ ಬಿಡೋ ಪ್ರತಿಭಾ ಇದು. ಆದರೆ ಇದ್ರಲ್ಲಿ ಮಿಕ್ಕಾಗಿರೋದು ನಮ್ಮ ಗುಂಡಜ್ಜಿ ಮೊಮ್ಮಗನೇ. ಅದೊಂದೇ ಬೇಜಾರಾಗ್ತಿರೋದು. ನಡಿ, ನಮ್ಮ ಗುಂಡಜ್ಜಿಗೆ ಹೇಳೋಣ. ಇಲ್ಲಾಂದ್ರ ನನ್ನ ಮೊಮ್ಮಗ ಎಲ್ಲೋದ ಪುಟ್ಟ. ಆಮೇಲೆ ಏನಾರು ಒಡ್ಸ್ಕೆ ಸಾಕ್ಬಿಟ್ಟಾಳು ಇವಳು ದುರ್ಗಿ. ಮೊದಲೇ ಸರಿ ಇಲ್ಲ ಅವಮ್ಮ, ಏನಾರು ಹೆಚ್ಚು ಕಮ್ಮಿ ಮಾಡ್ಬಿಟ್ಟಾಳು. ಮೊದಲು ಗುಂಡಜ್ಜಿಗೆ ಹೇಳೋಣ. ನಡಿ. ಈ ಹುಡುಗ ಬೆಳಗ್ಗೆ ಎಲ್ಲಿ ಹೋಗ್ಬಿಡ್ತು? ರಾತ್ರಿಯಿಂದ ಕಾಣಿಸ್ತಾನೆ ಇಲ್ವಲ್ಲ ಈ ಹುಡುಗ. ನನ್ನಂತೂ ಹುಡುಕಿ ಸಾಕಾಯ್ತಪ್ಪ. ಇಡೀ ಊರ್ನೇ ಹುಡುಕ್ತಾ, ಎಲ್ಲೂ ಸಿಕ್ಕಿಲ್ಲಲ್ಲ ನಮ್ಮ ಮೊಮ್ಮಗ. ಎಲ್ಲೋದ್ನೋ ಏನೋ. ಅಯ್ಯೋ ಪ್ರತಿಭಾ, ನಾವು ಹೇಳ್ತಿದ್ದಂಗೆ ಗುಂಡಜಿನ ಬಂತು. ಹೇಳೆ ವಿಚಾರನ ತಿರುಗಿ ಹೇಳೆ. ಅಲ್ಲೇ ನಿಂತೈತೆ ನೋಡು ನಮ್ಮ ಗುಂಡಜಿ. ಇದಾಕೆ ಗುಂಡಮ್ಮ ಹಿಂಗೆ ಸುಸ್ತಾಗಿದ್ಯಾ? ಏನಾಯ್ತು? ಯಾಕ ಮನೇಲೇನೋ ಜಗಳನ? ಕಣ ಪ್ರತಿಭಾ, ನೋಡು, ಈ ಹುಡುಗ ನನ್ನ ತಾನೇ ಯಾವ್ದೋ ಒಂದು ಹುಡುಗಿನ ಇಷ್ಟಪಡಕತ್ತಾನೆ. ನಾನು ಅವಳನ್ನ ಮದುವೆ ಆಗ್ತೀನಿ ಹಂಗ ಹಿಂಗ ಅಂತೇಳಿ ಮನೇಲಿ ದೊಡ್ಡ ಟ್ರಂಪನ್ನ ಜಗಾಮಣನೇ ಮಾಡ್ಬಿಟ್ಟ. ನಾವೇ ನಂದು ಬೇಡಪ್ಪ, ಈ ವಯಸ್ಸಿಗೆ 25 ತುಂಬೈತಿ, ಎದಕ್ ಮದುವೆ ಐತಿ ಆಗ ಈಗ ಅಂತ ಹೇಳ್ದು ನಾವಿರೋದೇ ಇಲ್ಲ ಹಂಗ ಹಿಂಗ ಅಂತೇಳಿ ಜಗಳ ಮಾಡ್ಕೊಂಡು ಎಲ್ಲ ಹೋಗ್ಬಿಟ್ಟವನೇ ಕಡೆ. ಇಡೀ ಊರ್ನೇ ಕೇಳ್ತೀನಿ, ಎಲ್ಲೂ ಇಲ್ಲ. ಬ್ಯಾಗ್ನ ತಕೊಂಡು ಹೋಗ್ಬಿಟ್ಟಾನ. ಎಲ್ಲೋಗೋನೇ ಏನದೇ ಗೊತ್ತಾಯ್ತಿಲ್ಲಮ್ಮ. ಅಯ್ಯೋ ಗುಂಡಜ್ಜಿ, ಈಗ ತಾನೇ ನಿನ್ ಮೊಮ್ಮಗ ಯಾವ್ದೋ ಹುಡುಗಿನ ಕರ್ಕೊಂಡು ಓಡೋದ ಗುಂಡಜ್ಜಿ ಸ್ಕೂಟಿಲಿ. ಏನೇ ಪ್ರತಿಭೆ ಹೇಳ್ತಿದ್ರದ್ಯಾ? ನೀನ್ ಹೇಳ್ತಿರೋದ್ ದಿಟನೇನೆ? ನನ್ ಮೊಮ್ಮಗ ಇಂತ ಕೆಲಸ ಮಾಡ್ಬಿಟ್ನೇನೆ. ಈ ಯಾರೇ ಹುಡುಗಿ? ಅದು ಸ್ಕೂಟಿ ಇಟ್ಕೊಂಡ್ರದಿ ಊರಾಗ? ಸಾವುಕಾರ ಬಿಟ್ರೆ ನಮ್ಮ ಊರಾಗ ಯಾರ ಹತ್ರನೂ ಬಾಳ ಸ್ಕೂಟಿ ಇಲ್ಲ ಕಡೆ. ನಿಜ ಒಪ್ಕಡೆ. ಯಾರೇ ಕರ್ಕೊಂಡು ಹೋಗಿದ್ದು? ಯಾರನ್ನೇ ಕರ್ಕೊಂಡು ಹೋಗಿದ್ದು ನನ್ ಮೊಮ್ಮಗ? ಹೇಳೆ ಪ್ರತಿಭಾ, ಅದಕ್ಕೆ ನಿಲ್ಸ್ಬಿಡ. ಹೇಳೆ ಯಾರೇ ಹುಡುಗಿ ಅಂತೇಳಿ. ಗುಂಡಕಯ್ಯ, ನಾನು ಹೇಳ್ತಿರೋದು ಕರೆನೇ ಐತಿ. ನಿನ್ ಮೊಮ್ಮಗ ಅದೇ ದುರ್ಗಿ ಅಮ್ಮನ ಮೊದಲನೇ ಮಗಳವಳಲ್ಲ, ದುರ್ಗಿ ಅಮ್ಮವ್ರ ಮೊದಲನೇ ಮಗಳು ವೀಣಾ ಅಂತೇಳಿ. ಆ ಹುಡುಗಿನ ಕರ್ಕೊಂಡು ಗಾಡಿಯಾಗ ಕುಂದ್ರಿಸ್ಕೊಂಡು ಹೋಗ್ತಿದ್ನಪ್ಪ. ಪ್ರತಿಭಾನ ಒಳ್ಳೆ ಹುಡುಗಿನ ನೋಡೇ ಮದುವೆ ಮಾಡ್ತಿದ್ದೆ ಕಡೆ. ಅಂತ ಹುಡುಗಿನ ಯಾಕೆ ಮದುವೆ ಆಗ್ಬೇಕಿತ್ತು ಇವನು? ಅವ್ರ ಅಮ್ಮ ನೋಡಿದ್ರೆ ಮೊದಲೇ ದಾಟಿ. ಆ ಹುಡುಗಿ ಏನೋ ಒಳ್ಳೇದು ಬಿಡು. ಆದ್ರೆ ಅವ್ರ ಅಮ್ಮ ನನಗಂತೂ ನಂಬಕೆ ಐತಿಲ್ಲ ಕಡೆ. ನನ್ನ ಮೊಮ್ಮಗಂಗೆ ಏನಾರು ಮಾಡ್ಗಿರ್ಬಿಟ್ಟಳ ಕಡೆ. ಹೆಚ್ಚು ಕಮ್ಮಿನ ಎಲ್ಲೋಯ್ತೀನಿ ಅಂದ್ರೆ ಏನಾರು ಕೇಳಿಸ್ತಾನೆ. ಎಲ್ಲೋಯ್ತೀನಿ ಅಂತ ಏನಾರು ಹೇಳ್ತಿದ್ರೇನೆ. ಹೇಳೆ. ಗುಂಡಕಯ್ಯ, ಬಳ್ಳಾರಿಗೆ ಹೋಗೋಣ, ಬಳ್ಳಾರಿಗೆ ಹೋಗಿ ಮದುವೆ ಆಗಿ ಬರೋಣ ಅಂತ ಹೇಳ್ತಿದ್ರಪ್ಪ. ಎಲ್ಲೋದ್ರು ಎಲ್ಲಿ ಬಿಟ್ರು ನನಗಂತೂ ಒಂದು ಗೊತ್ತಿಲ್ಲ ಗುಂಡಕಯ್ಯ. ನಿಜ ಬಳ್ಳಾರಿಗೆ ಹೋಗಿರ್ತಾರ? ಯಾವ್ದಾರು ಗುಡಯ್ಯಾಗ ಹೋಗಿ ಮದುವೆ ಆಗೋಣ ಹಂಗ ಹಿಂಗ ಅಂತ ಹೇಳ್ತಿದ್ರು. ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂತೇಳಿ ರಿಜಿಸ್ಟರ್ ಆಫೀಸ್ ಹತ್ರ ಕರ್ಕೊಂಡು ಹೋಗಿ ಯಾರನ್ನಾರು ಬೇಗ. ಇವ್ರು ಇನ್ನ ಸ್ಕೂಟಿಲಿ ಹೋಗ್ತಿರ್ತಾರೆ. ಯಾವ್ದಾರ ಆಟೋನ ಗಾಡಿನ ಮಾಡ್ಕೊಂಡು ಹೋಗು. ನಿನ್ನ ಮೊಮ್ಮಗ ಸಿಕ್ಕಿದ್ರು ಸಿಕ್ತಾನ, ಇಲ್ಲ ಅಂದ್ರೆ ನೋಡು ಆ ದುರ್ಗಿ ಏನಾರು ಮಾಡ್ಬಿಡ್ತಾಳೆ ಹೆಚ್ಚು ಕಮ್ಮಿನ. ಈಗ ನಾವು ನೋಡ್ದಂಗ ರೋಡಲ್ಲಿ ಯಾರು ನೋಡಿರ್ತಾರ. ಅಕಸ್ಮಾತ್ ಏನಾರು ನಿನ್ನ ಮೊಮ್ಮಗಂಗೆ ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನ್ ಮಾಡ್ತಿ? ಹೋಗು ಬೇಗ ಬೇಗ. ಏನಾದ್ರೂ ತೀರ್ಮಾನ ತಕೋಗು, ಹೋಗಿ ಬೇಗ. ಕಡೆ ಪ್ರತಿಭಾ, ಮೊದಲು ಹೋಗಿ ಏನು ಎತ್ತ ಅಂತ ಹೇಳಿ ನೋಡ್ತೀನಿ. ನನಗಂತೂ ಇದು ನಂಬಕೆ ಐತಿಲ್ಲ ಕಡೆ. ಅಯ್ಯೋ, ನನ್ನ ಮೊಮ್ಮಗ ಇಂತ ಕೆಲಸ ಮಾಡ್ಬಿಟ್ಟಾನ. ನನ್ನ ಮೊಮ್ಮಗಂಗೆ ಏನಾರು ಮಾಡ್ಗಿರ್ಬಿಟ್ಟಾಳೆ ಇವಳು. ತಡಗಾಲಿ ಸರಿ ಇಲ್ಲ ಮೊದಲೇ ಅಮ್ಮ. ಹೋಗಿ ನನ್ನ ಮೊಮ್ಮಗನ್ ಕರ್ಕೊಂಬಂದ್ಬಿಡ್ತೀನಿ. ಹೋಗಿ ಏನಾರು ಸಮಾಧಾನ ಮಾಡಿ ತಾಳಿ ಕಟ್ಟಿದ್ರೆ ಪರವಾಗಿಲ್ಲ. ಆ ಹುಡುಗಿನ ತಾಳಿ ಕಟ್ಟಕ್ಕೆ ಕರ್ಕೊಂಬಂದ್ಬಿಡ್ತೀನಿ ಕಡೆ. ಗುಂಡಕಯ್ಯ, ಮುಳ್ಳ ಮೇಲೆ ಬಟ್ಟೆ ಹಾಕಿದ್ರೆ ನಮ್ದೇ ಬಟ್ಟೆ ಎರಿಯೋದು. ಹುಷಾರಾಗಿ ಎತ್ಕೊಳ್ಳೋದು ನೋಡ್ಕೊಬೇಕು. ಅದನ್ನ ಬಿಟ್ಟು ಎಳ್ಕೊಳಕ್ ಹೋದ್ರೆ ಪಸ್ಕಳುತ್ತಾ ಇಲ್ಲ ಅರ್ಕಳುತ್ತಾ. ಹೋಗಿ ಬೇಗ ಬೇಗ ಏನಾದ್ರೂ ಒಂದು ತೀರ್ಮಾನ ತಗೋಗು. ಅಕಸ್ಮಾತ್ ಏನಾರು ಯಾರು ನೋಡಿ ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನ್ ಮಾಡ್ತೀನಿ ನಿನ್ನ ಮೊಮ್ಮಗಂಗ? ಅಯ್ಯೋ, ಅವಳು ಮೊದಲೇ ಸರಿ ಇಲ್ಲ. ಅಯ್ಯಮ್ಮನ ನಿನ್ ಕಂಡ್ರೆ ಮೊದಲಾಗೆ ಆಗಲ್ಲ. ಏನೋ ಈಗ ಸಾಯಿಸ್ಕಿಸ್ಬಿಟ್ರ ಯಪ್ಪ, ನಿಮ್ಮ ಮೊಮ್ಮಗನ ತಿರ್ಗತ್ ತರಕಾಗುತ್ತಾ? ಹೋಗು, ಅಂತ ಕೆಲಸನ ಮಾಡ್ಬಿಡ್ತಾರೆ ಇವರು. ಓಡು ಬೇಗ ಬೇಗ. ಏನಾದ್ರೂ ಮಾಡೋಗು. ನಮ್ಮಿಬ್ರಿಗೆ ಗೊತ್ತಿರೋದು ಇನ್ನೂ ಯಾರಿಗೂ ಗೊತ್ತಿಲ್ಲ. ಹೋಗು ಬೇಗ. ಸರಿ ಕಡೆ ಪ್ರತಿಭಾ. ಭಾಗ್ಯ, ಯಾರು ಓಡೋದ್ರು ಹಿಂಗ್ ಓಡೋದ್ರು ಅಂದ್ರೆ ಇಲ್ಲ ಅಂತೇಳಿ ವಾದ ಮಾಡ್ರೆ. ಅಕಸ್ಮಾತ್ ನನ್ನ ಮೊಮ್ಮಗಂಗೆ ಏನಾರು ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ ಈ ತರ ಮಾಡ್ರೆ ಪ್ಲೀಸ್ ಕಡೆ ನಿಂದ ಅಮ್ಮಯ್ಯ ಅಂತೀನಿ ಕಣ್ರೆ. ಅಯ್ಯೋ ಚಿಕ್ಕಮ್ಮ, ನಿನ್ಗೆಂಗ ಅವನು ಮೊಮ್ಮಗನೋ ನನಗೆ ಮಗ ಆಗ್ಬೇಕು. ನನ್ನ ಮಗನ ನಾವು ಕಳ್ಕೊಳಕ್ ಇಷ್ಟಪಡ್ತೀವ? ಹೋಗು ಬೇಗ ಬೇಗ. ಅವ್ರಿಗೆಲ್ಲ ಗೊತ್ತಾಗಕ್ಕೂ ಮೊದಲೇ ಏನಾದರೂ ಮಾಡು.
ಇಲ್ಲ ಅಂದ್ರೆ ರಾಮುಗೆ ಏನಾರು ಹೆಚ್ಚು ಕಮ್ಮಿ ಮಾಡ್ಬಿಡ್ತಾರ ಅವರು. ಮೊದಲೇ ಸರಿ ಇಲ್ಲ, ಹೋಗು ಸುಮ್ಮನೆ. ಈ ಮುಂಡೆರು ಇಲ್ಲಿ ನಿಂತ್ಕೊಂಡು ಏನೋ ಮಾತಾಡ್ತಾರಲ್ಲ, ಸೈಡಲ್ಲಿ ನಿಂತ್ಕೊಂಡು ಕೇಳಿಸ್ಕೊಳ್ಳೋಣ ಏನು ಮಾತಾಡ್ತಾವ್ರೆ ಏನು ಅಂತೇಳಿ. ಏನಾರು ಗೊತ್ತಾದ್ರೆ ಹಾಕೊಡಕ್ಕಿರುತ್ತೆ ಯಾರಿಗಾರು. ಆದ್ರೂ ಭಾಗ್ಯಕಯ್ಯ ಇಲ್ಲ, ನಮ್ಮ ರಾಮು ಈ ಥರ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇದ್ದಿಲ್ಲ. ಹೋಗಿ ಹೋಗಿ ದುರ್ಗಿ ಅಮ್ಮನ ಮಗಳನ್ನ ಇಷ್ಟಪಡೋದು. ನಮ್ಮ ದುರ್ಗಿ ಅಮ್ಮಂಗೆ ಏನಾರು ಗೊತ್ತಾಗ್ಬಿಟ್ರೆ ರೌದ್ರಾವ್ ಥರನೇ ತಾಡ್ಬಿಡ್ತಾಳ. ಏನ ಮಾಡೋದು? ಏನು ದುರ್ಗಿ ಅಮ್ಮನ ಮಗಳು ವೀಣಮ್ಮ ಗುಂಡಕೈನ ಮೊಮ್ಮಗನ ಜೊತೆ ಓಡೋಗಳ? ಇನ್ನ ಏನೇನು ಮಾತಾಡ್ತಾರೆ ಕೇಳಿಸ್ಕೋಣ. ಹೋಗಿ ಹಂಟಕ್ಕೆ ಸರಿ ಹೋಗುತ್ತಾ ಹೇಳ್ಬಿಡ್ಬೇಕು ಮೊದಲು ನಮ್ಮ ದುರ್ಗಿ ಅಮ್ಮಂಗ. ಇಲ್ಲ ಅಂದ್ರೆ ನಮ್ಮ ದುರ್ಗಿ ಅಮ್ಮನ ಮಾನ ಮರ್ಯಾದಿಲ್ಲ ಏನಾಗಬೇಕು ಅಂತೇವನ್ ಜೊತೆ ನಮ್ಮ ದುರ್ಗಿ ಅಮ್ಮನ ಮಗಳು ಮದುವೆ ಆಗೋಳು ಅಂದ್ರೆ ಮೊದಲು ಹೇಳ್ಬೇಕು. ಇನ್ನೂ ಏನೇನು ಮಾತಾಡ್ತಾರೆ ಕೇಳಿಸ್ಕೊಂಡು ಆಮೇಲೆ ಹೋಗ್ತೀನಿ. ಕಣೆ ಪ್ರತಿಭಾ, ಅದರಲ್ಲೂ ಬೇರೆ ಬಳ್ಳಾರಿಗೆ ಹೋಗಿ ಮದುವೆ ಆಗ್ತೀನಿ ಅಂತವ್ರೆ. ಮೊದಲೇ ಬಳ್ಳಾರಿಲಿ ರೌಡಿ ಶೀಟರು ರೌಡಿಗಳೇ ಜಾಸ್ತಿ ಕಣೆ. ಅಂತ ತಕ್ಕ ಹೋಗಿ ಮದುವೆ ಆಗ್ತೀನಿ ಅಂತ ಹೇಳಕತ್ತಾನ. ಏನಾದ್ರೂ ರಾಮುಗಿನ ಹೆಚ್ಚು ಕಮ್ಮಿ ಆಗ್ಬಿಟ್ಟದು ಕಣೆ, ಹೊಡೆದಿರೋದು. ನನಗಂತೂ ತುಂಬಾನೇ ಭಯ ಆಗ್ತೈತೆ ಕಣೆ. ಇವ್ರು ಮಾಡಿರೋ ಕೆಲಸಕ್ಕೆ ರಾಮು ಕತೆ ಅಷ್ಟೇ ಇವತ್ತು. ಭಾಗ್ಯಕಯ್ಯ, ನನಗೂ ಮಗನೇ ಆಗಬೇಕು. ವರ್ಷದಲ್ಲಿ ಅವ್ನಿಗೆ ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ಟದು. ನನಗಾರು ಮಕ್ಕಳಿಲ್ಲ ಅಂತೇಳಿ ಆ ಹುಡುಗನೇ ಮಗ ಅನ್ನೋ ಥರ ನೋಡ್ಕೊಂತಿದ್ದೆ. ಇವಾಗ ನೋಡು ಇವನು ಈ ಥರ ಮಾಡಿರೋದ್ಕ ಹೆಂಗೆ ಹೊಟ್ಟೆ ಉರಿತೈತೆ ಗೊತ್ತಾ? ಹೋಗಿ ಹೋಗಿ ಅಕಸ್ಮಾತ್ ಇನ್ನೊಂಚೂರು ಮುಂದೆ ಬಂದ್ಬಿಟ್ಟಿದ್ರೆ ನಾನು ತಡೆದು ಬಿಡುವೆ. ಬರೋಷ್ಟ್ರೊಳಗೆ ಸ್ಕೂಟಿ ತಗೊಂಡು ಓಡ್ಬಿಟ್ರಲ್ಲ ಇವರು. ನನಗಂತೂ ಅರ್ಥನೇ ಆಯ್ತಿಲ್ಲಮ್ಮ. ಈ ಜಯಮ್ಮ ಯಾಕೆ ಇಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾಳೆ? ಯಾಕ? ಈ ಮುಂದೆ ಏನಪ್ಪ ಈಗಲೇ ಬಂದ್ಬಿಟ್ಲು. ಮೊದಲು ಇಲ್ಲಿಂದ ಎಸ್ಕೇಪ್ ಆಗಿ ದುರ್ಗಿ ಅಮ್ಮವ್ರಿಗೆ ಹೇಳೋಣ, ಆಮೇಲೆ ಬೇಕಾದ್ರೆ ಬಾಕಿ ನೋಡ್ಕೊಂಡ್ರೆ ಆಯ್ತು. ಪ್ರತಿಭಾ ಭಾಗ್ಯ ಹಿಂದೆ ಮುಂದೆ ಯಾರು ಇರ್ತಾರೆ ನೋಡ್ಕೊಂಡು ಮಾತಾಡೋದು ಗೊತ್ತಿಲ್ವೇನ್ರೆ? ನೀವೇನ್ರೆ ಮಾತಾಡ್ತಿದ್ರಿ? ಆ ಜಯಮ್ಮ ನಿಂದೆ ನಿಂತ್ಕೊಂಡು ಕೇಳಿಸ್ಕೊಂಡು ಹೋದ್ಲಲ್ಲೇ. ಏನ್ರೆ ಮಾತಾಡ್ತಿದ್ರಿ ತೊಡಗಲ್ ಮುಂಡಾರ? ನೀನ್ ಹೇಳ್ತಿರೋದು ನಿಜನಾ? ಜಯಮ್ಮ ನಿಂತಿದ್ಲೇನೆ ಹಿಂದೆ? ಏನ ಮಾತಾಡೋದಿಲ್ಲ ಕೇಳಿಸ್ಕೊಂಡ್ಬಿಟ್ಟಿರ್ತಾಳೆ ಹಂಗಾರೆ. ನೀವಿಬ್ರು ಹಿಂಗ್ ಸಾಕಾಗಬಿಟ್ಟು ಏನ್ ಮಾತಾಡಿರ ಫಸ್ಟ್ ಹೇಳ್ರೆ, ಅದಕ್ಕಾರ ಸೊಲ್ಯೂಷನ್ ಹುಡ್ಕೋಣ. ಏನ್ ಮಾತಾಡಿದ್ರ ಬುಗ್ಲಿ ಬೇಗ ಬೇಗ. ಅದು ಲಕ್ಷ್ಮಿ ಗುಂಡಕೈನ ಮೊಮ್ಮಗ ಇಲ್ಲ, ಅವನು ವೀಣಮ್ಮನ ಮಗಳು. ಇದು ದುರ್ಗಿ ಅಮ್ಮನ ಮಗಳು ವೀಣಮ್ಮ ಅವಳಲ್ಲ, ಅವಳನ್ನ ಕರ್ಕೊಂಡು ಸ್ಕೂಟಿ ತಕೊಂಡು ಓಡೋಗ್ಬಿಡವನಿ ಕಡೆ. ಪ್ರತಿಭಾ, ಈ ವಿಚಾರದಾಗ ಸುಳ್ಳಾಡ್ಬೇಡ್ರೆ, ತಮಾಷೆ ಮಾಡಕೋಬೇಡ್ರೆ. ನೀವ್ ಹೇಳ್ತಿರೋದು ನಿಜ ಏನೇ? ಹಂಗಾದ್ರೆ ಅಜ್ಜಯ್ಯನ ಹಿಡ್ಕೋಗ್ರೆ, ಇಲ್ಲ ಅಂದ್ರೆ ಎಲ್ಲನೂ ಅಂಟಾಕೊಂಡ್ ಬಂದ್ಬಿಡ್ತಾಳೆ. ಹೂವಾಡ್ರೆ ಯಪ್ಪ, ನೀವೇನ್ರಿ ಈ ತರ ಹೇಳ್ತಿದ್ದೀರಾ? ದುರ್ಗಿ ಅಮ್ಮರು ವಿಚಾರ ಗೊತ್ತಾಗ್ಬಿಟ್ರೆ ದುರ್ಗಿ ಅಮ್ಮರು ಅಕಸ್ಮಾತ್ ವೀಣನ್ನು ರಾಮನ ಬದುಕಿಸ್ತಾಳೇನೆ. ಏನಾದ್ರೂ ಮಾಡಿ ಸಾಯಿಸ್ಬಿಡ್ತಾಳೆ. ನಡಿಯೇ ಫಸ್ಟ್ ಜಯ್ಯನ ಹಿಡ್ಕಮ್ಮ. ಏನಾದ್ರೂ ಮಾಡಿ ಓಡೋಗಿ ಹಿಡ್ಕೋಣ ನಡಿಯೇ. ಲೇ ಲಕ್ಷ್ಮಿ, ನೀನೇನು ಅವಳು ಹಿಡ್ಕೊಳ್ಳೋದೇನು ಒಳ್ಳೇದು ಅನ್ಕೊಂಡಿಯಾ? ಓಡ್ಬಿಡ್ತಾಳೆ ಕಣೆ. ಯಾವ ಬೇಲೆನಾರು ಆಡ್ಲಿ ಯಾರಿ, ಆ ಕಡೆ ಓಣಿ ಈ ಕಡೆ ಓಣಿ ಯಾವ್ದಾರು ನುಗ್ಗಿ ಹೋಗ್ಬಿಡ್ತಾಳೆ. ಯಾವ ಓಣಿಯಾಗಂತ ಹೋಗಿ ಹಿಡ್ಕಮ್ಮ. ನೀನು ಬಂದಿಯಾ, ಬೇಗನಾರು ಬರ್ಬೇಕು ತಾನೆ. ಅಲ್ಲ ಕಣೆ ಲೌಡಿರ, ಮಾತಾಡೋ ಹೊತ್ತಾಗ ಹಿಂದೆ ಮುಂದೆ ಯಾರು ಇರ್ತಾರ ನೋಡ್ಕೊಳ್ತೆ ಮಾಡ್ದೆ ಮಾತಾಡ್ಬಿಟ್ಟು ನೀನು ನನ್ನ ಮೇಲೆ ರೇಗಾಡ್ತಿ. ಗೊತ್ತಾಗಲ್ವ ನಿಮ್ಗೆ ಅಷ್ಟುವ? ಮಂದಿ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡೋ ಹೊತ್ನಾಗ ಏನಾದ್ರು ಗುಟ್ಟಾಗಿ ಮಾತಾಡ್ಬೇಕು. ಅದನ್ನ ಬಿಟ್ಟು ಜೋರ ಮಾತಾಡಿಯ. ಈಗ ಹೋಗಿ ದುರ್ಗಿ ಅಮ್ಮನ ಹತ್ರ ಅಂಟಾಕಿರ್ತಾಳ. ಏನಾದ್ರೂ ಮಾಡ್ಕೊಂಡ್ ಸಾಯಿರಿ, ನಿಮ್ಗೆ ಗೊತ್ತು ಅಂತ ಹೇಳಿರ್ತಾಳ. ಈಗ ಅವಳು ಆಯಮ್ಮನ ಬಡ್ಡಿ ಕೊಡ್ರಿ ಅಂತ ಒಂದೇ ಸಮ ಹಿಡ್ಕೊಂತಾಳೆ ನಿಮ್ಮಿಬ್ರು ನಾಯಕ್ ಕೂರ್ಸಿ. ಏನ್ ತಲೆನ ನಿಮ್ದು? ಎಂತ ಬುದ್ಧಿ ಕಲ್ತಿರೋ? ಅದನ್ನೇ ಹೇಳ್ಬಿಟ್ರ ಹುಡುಗರು ಎಲ್ಲೋಯ್ತಾರ ಅಂತೇಳಿ ಗೊತ್ತಾಯ್ತಾ? ಹೇಳಿದ್ರೆ ನಿಮ್ಗೆ ಗೊತ್ತಿದ್ರೆ ಅದನ್ನ ಬೊಗ್ಲು ಬಿಟ್ಟಿರಾ? ಇಲ್ಲ ಕಣೆ, ಅದೊಂದು ವಿಚಾರ ಮಾತಾಡಿಲ್ವ ಕ್ಯಾಪ್ ಇಲ್ಲ. ಆದ್ರೆ ರಾಮನು ವೀಣಮ್ಮನು ಓಡೋದ್ರು ಅಂತ ಮಾತ್ರ ಈ ಹೇಳ್ಬಿಟ್ಟ ಕಣೆ. ಬಾಯ್ ಬಿಟ್ಕೊಂಡು ಜೋರ ಮಾತಾಡ್ತಿದ್ದ. ನಂಗೇನು ಗೊತ್ತಿತ್ತು ಆಕೆ ಅಲ್ಲಿ ನಿಂತವಳೆ ಅಂತೇಳಿ. ನಮ್ಮ ಬುದ್ಧಿಗೆ ಏನಾಗಿತ್ತ ಇವತ್ತು? ನನಗಂತೂ ಒಂದು ಅರ್ಥ ಆಯ್ತಿಲ್ಲ. ಸರಿ ನಡಿ, ಅವಳು ಹಿಡ್ಕಮ್ಮ ಫಸ್ಟು. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.